ಜಗದಾದಿ ಜಗದ್ಗುರು ರೇಣುಕರ ರೇವಣ ಸಿದ್ಧರ ತಪೋಭೂಮಿ, ಬಸವಾದಿ ಶಿವಶರಣರ ಕರ್ಮಭೂಮಿ, ಸಂತರು ಸತ್ಪುರುಷರು ಸೂಫಿಗಳು ಹಾಡಿ ಹರಿಸಿರತಕ್ಕಂತಹ ಇದೊಂದು ಪವಿತ್ರ ಭೂಮಿಯಲ್ಲಿ ಇದು ಕೇವಲ ಕಾರ್ಯಕ್ರಮ ಅಲ್ಲ, ನಾಲ್ಕು ಮಾತಿನ ಕಾರ್ಯಕ್ರಮ ಅಲ್ಲ, ಶಬ್ದದ ಕಾರ್ಯಕ್ರಮ ಅಲ್ಲ, ಇದು ಸಂಕಲ್ಪದ ಕಾರ್ಯಕ್ರಮ. ಇದು ಸಂಕಲ್ಪದ ಕಾರ್ಯಕ್ರಮ. ಬಸವಾದಿ ಶಿವಶರಣರು ಈ ನೆಲದಲ್ಲಿ ಮಾಡಿರ್ತಕ್ಕಂತಹ ಸಂಕಲ್ಪ, ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ಈ ಜಗತ್ತನ್ನ ಶಿವಮಯ ಮಾಡತಕ್ಕಂತಹ ಸುಂದರ ಪವಿತ್ರ ಭೂಮಿಯಲ್ಲಿ ಅಂತಹದ್ದು ಸಂಕಲ್ಪ ತೊಟ್ಟಂತಹ ನಾಡಿನಲ್ಲಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಕುಳಿತುಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಶತಾಯುಷಿಗಳಾಗಿರತಕ್ಕಂಥ ಹುಡುಗಿ ಅಪ್ಪವ್ರನ್ನ ಮೊದಲು ಮಾಡಿಕೊಂಡು, ಕಾಡಸಿದ್ದೇಶ್ವರ ಅಪ್ಪವ್ರನ್ನ ಮೊದಲು ಮಾಡಿಕೊಂಡು, ಬೀದರ್ನ ಪರಮ ಪೂಜ್ಯ ಅಪ್ಪಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರನ್ನ ವಂದಿಸಿ ತಮ್ಮೆಲ್ಲರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಮಾತ್ಮನಿಗೆ ವಂದಿಸಿ ಒಂದು ಶಬ್ದ ಹೇಳಬೇಕಾಗಿದೆ. ಒಂದು ಬಹಳ ಸುಂದರ ಮಾತಿದೆ. ಲಿಂಗೈಕ್ಯ ಜಗದ್ಗುರು ಗಂಗಾಧರ ಮಹಾಸನ್ನಿಧಿಯವರು, ಅಂದ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಯಾವ ಅಜ್ಜನ ಊಟವನ್ನು ಇಟ್ಕೊಂಡು ಪ್ರಮಾಣ ತಗೊಂಡಿದ್ರು, ಅವರೊಂದು ಶಬ್ದ ಬಹಳ ಸುಂದರ 4 ಶಬ್ದ ಬರೆದಿದ್ದಾರೆ. ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಮಿತಿ ಇಲ್ಲದ ಜೀವನ, ಸೀಮಾತೀತ ಸ್ವಾತಂತ್ರ್ಯ, ಇವು ರಾಷ್ಟ್ರದ ಪ್ರಗತಿಯ ವಿಘಾತಕಗಳಾಗಿವೆ. ಪ್ರಜಾಪ್ರಭುತ್ವದಲ್ಲಿ ನಾವು ದೇಶವನ್ನು ಪ್ರಗತಿ ಕಾಣ್ತೀವಿ ಅಂತ ಕನಸು ಕಂಡಿದ್ವಿ. ಆದರೆ ಯಾವ ಶಿಕ್ಷಣದಲ್ಲಿ ನೀತಿ ಇಲ್ಲ, ಯಾವ ಶಾಸನದಲ್ಲಿ ಭೀತಿ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ಯಾವ ಜೀವನದಲ್ಲಿ ಮಿತಿ ಇಲ್ಲ. ಸ್ವಾತಂತ್ರ್ಯ ಬೇಕು, ಆದರೆ ಸೀಮಾತೀತ ಸ್ವಾತಂತ್ರ್ಯ ಇವತ್ತಿದೆ. ಇದು ಹೇಗೆ ಮನುಷ್ಯನ ಬದುಕನ್ನ, ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ? ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಬಸವ ಕಲ್ಯಾಣದಲ್ಲಿ ನಾವು ಕಾರ್ಯಕ್ರಮ ಯಾಕೆ ಮಾಡುತ್ತಾ ಇದ್ದೀವಿ? ಬಹಳ ಜನ ಕೇಳಿದ್ರು, ಬಸವಾದಿ ಶಿವಶರಣರಂತ ತೆಗಿರಿ, ಹಿಂದೂ ಅಂತ ಹಾಕೊಳ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಯಾಕೆ? ಬಸವಾದಿ ಶಿವಶರಣರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ. ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರಂತ ಹೇಳಿದಾಗ ಇವ್ರ ಅಪ್ಪನ ಆಸ್ತಿನ ಇದೇನ ಥೋಡೆ 4 ಮಂದಿ ಖರೀದಿ ಮಾಡಿದಾರ? ಇವ್ರಿಗೆ ಬಸವಣ್ಣನವರಿಗೆ ಖರೀದಿ ಮಾಡ್ಯಾರ? ಇವರು ಮಾಡ್ಯಾರ? ಎಷ್ಟು ದುರಂತದ, ಎಷ್ಟು ನಾಲಾಯಕದ ಇದು. ಇವ್ರಿಗೇನ್ರ ಬುದ್ಧಿ ಅದನ? ವಚನ ಓದ್ಯಾರ? ಒಂದು ಭಸ್ಮವನ್ನ ತಯಾರು ಮಾಡಬೇಕಾಗಿದ್ರೆ ಬಸವಣ್ಣನವರೇ ತನ್ನ ವಚನದಲ್ಲಿ ಹೇಳ್ತಾರೆ. ಯಾವುದು? ಪಂಚಬ್ರಹ್ಮ ಸದಾಶಿವ ಮಂತ್ರದಿಂದ ಅಭಿಮಂತ್ರಿತವಾದಂತಹ ಆ ಪಂಚ ಗೋವುಗಳನ್ನ, ಅವರ ಸೆಗಣೆಯನ್ನು ಸಂಗ್ರಹಿಸಿ ಅದನ್ನ ಮಂತ್ರ ಸಹಿತವಾಗಿ ಪುಟು ಮಾಡಿ ಭಸ್ಮದ ಅಗ್ನಿ ಸಂಸ್ಕಾರ ಕೊಟ್ಟು ಅದನ್ನ ಹಣೆಗೆ ಲೇಪನ ಮಾಡಿದ್ರೆ ಕೂಡಲ ಸಂಗಮ ನಿನ್ನೆಲ್ಲ ಪಾಪಗಳನ್ನು ದೂರ ಮಾಡ್ತಾನೆ. ಅದು ಆಗಮ ಪ್ರಮಾಣ ರೀತಿಯಲ್ಲಿ ಮಾಡಬೇಕು ಅಂತ ಅವ್ರು ಹೇಳುವಾಗ ಇವ್ರು ಯಾರು? ಇವ್ರು ಓದ್ಯಾರ? ಅಷ್ಟೆಲ್ಲ ಮತ್ತೆ ಹೇಳ್ಕೊಂಡು ಹೋಗಿದ್ರೆ ಇದು ನಮ್ಮ ಕಾರ್ಯಕ್ರಮ ಹೆಂಗಾಗ್ಲತ್ತದ ಅಂತಂದ್ರೆ, ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಹೋಗಿ ಮೆಂಟಲ್ ಪೇಷಂಟ್ಗೆ ಔಷಧ ಕೊಡ್ತಾ 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 ಹೋಗಿ ಡಾಕ್ಟರ್ನೇ ಮೆಂಟಲ್ ಆದಂಗ ಆಗಿದೆ. ಅವನು ಬೈತಾ ಬೈತಾ ಅವ್ರಿಗೆ ಬೈತಾ ಬೈತಾ ಹೋಗಿ ನಾವು ಮೆಂಟಲ್ ಆಗ್ಲತ್ತೀವಿ. ನಾವು ಮೆಂಟಲ್ ಆಗುವ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ತಲೆ ಕೆಟ್ಟಿದೆ. ಕೆಟ್ಟಿದಾಗ ವೇದ ಕಾಣಿಲ್ಲ. ಯಾಕಂದ್ರೆ ಕಾಮಣಿ ಆಯ್ತು ಅಂತಂದ್ರೆ ವೇದ ಕಾಣಲ್ಲ, ಆಗಮ ಕಾಣಲ್ಲ. ಅರೆ ಅಷ್ಟು ಓದ್ತಕ್ಕಂಥ ಬುದ್ಧಿ ಇರಬೇಕಲ್ಲ. ಸ್ವಲ್ಪ ವಿಚಾರ ಮಾಡ್ರಿ, ನಮ್ಮಲ್ಲಿ ಇದು ಧರಿ ಮ್ಯಾಲ ಅಂತಾರ, ಇದಕ್ಕೆ ಧರಿ ಮ್ಯಾಲ ಅಂತ ಹೇಳ್ತಾರೆ.
ಇದು ಕೆಂಪು ಭೂಮಿ ಮುಗಿದ ನಂತರ ಧರಿ ಕೆಳಗ ಅಂತ ಹೇಳ್ತಾರೆ. ಧರಿ ಮ್ಯಾಲ ಧರಿ ಕೆಳಗ. ಬೀದರ್ ಧರಿ ಮ್ಯಾಲದ, ಅದ ಕೆಳಗ ಧರಿ ಕೆಳಗಬಹುದು ಊರು, ಅಲ್ಲೇ ಒಂದು ಗುಡ್ಡ ದಾಟಿದ ನಂತರ. ಧರಿ ಕೆಳಗಿದ್ದಂತ ಒಬ್ಬ ಮಾಸ್ಟರ್ ನೌಕರಿ ಮಾಡ್ತಾ ಮಾಡ್ತಾ ಬಾವಿ ನೀರು ಸೇದು ಸಲಕ ಒಂದು ಪೌರ್ಗಿ ಇಟ್ಟಿದ್ದ, ಹಗ್ಗ ಇಟ್ಟಿದ್ದ. 30 ವರ್ಷ ನೌಕರಿ ಮಾಡ್ದ, ಮುಂದೆ ಟ್ರಾನ್ಸ್ಫರ್ ಆಯ್ತು, ಬೀದರ್ಕ್ ಬಂದ. ಬೀದರ್ಕ್ ಒಂದು ಕಿರಾಯಿ ಮನಿ ತಗೊಂಡ. ಕಿರಾಯಿ ಮನಿ ತಗೊಂಡು ಅಲ್ಲಿ ಬಾವಿ ಇತ್ತು. ಅದೇ ಹಗ್ಗ ಅದೇ ಪೌರ್ಗಿ ಬಿಟ್ಟು ಒಳಗೆ ಬಿಟ್ಟು ತೆಗಿಲಕ್ ಹೋದ ತಕ್ಷಣ ನೀರಿಲ್ಲ, ನೀರ್ ಬಂದಿಲ್ಲ. ಅವಾಗ ಹೇಳ್ತಾನ ಆ ಕಿರಾಯಿದಾರ್ ಮನಿಗೆ, ಹೇಳ್ತಾನ ಆ ಕಿರಾಯಿ ಮನುಷ್ಯಾಗ, ಏ ಯಜಮಾನ ನಿನ್ ಬಾಯಿಗೆ ನೀರಿಲ್ಲ. ಅವಾಗ ಅವ ಒಂದೇ ಹೇಳ್ದ, ಮಾಸ್ತರ ನಿನ್ ಹಗ್ಗ ಕಮ್ಮಿ ಬಿದ್ದುದು, ನಿನ್ನ ಹಗ್ಗ ಎಲ್ಲಿತ್ತು ಅಂದ್ರೆ ನೀ ಕೆಳಗ ಮರ್ಕಲ್ದಾಗ ನೀನು 20 ಫೀಟಿನ ಮೇಲೆ ನೀರವ, ಬೀದರ್ದಾಗ 40 ಫೀಟಿಗೆ ನೀರ್ ಇರ್ತಾವ, 40 ಫೀಟಿನ 20 ಫೀಟಿನ ಹಗ್ಗ ಜೋಡಿಸ್ಕೊಂಡಿದ್ರೆ ನೀರು ಬರ್ತಾವ, ಇಲ್ಲೋದ್ರೆ ಹಿಂಗೆ ಸತ್ತು ಐತಿ ಅಂತ ಹೇಳ್ದ. ಯಾರ ಹತ್ತಿರ ಹಗ್ಗನೇ ಉದ್ದಿಲ್ಲ ಅವಕ್ ವೇದ ಗೊತ್ತೇನಾಯ್ತದ, ವಚನೇನು ಗೊತ್ತೈತದ, ಪಚನೇನಾಗತ್ತದ್ರಿ. ಇದಕ್ಕೆ ಹಗ್ಗ ಉದ್ದಿಬೇಕು. ವಚನ ಬಹಳ ಉಗಡದದ. ವಚನ ಓದೋದಲ್ಲ, ಪಚನ ಮಾಡ್ಕೊಳ್ಬೇಕಾಗ್ತದ. ಅನ್ನದೊಳಗಿಂದೊಂದಗಳವ, ವಸ್ತ್ರದೊಂದೊಳಗಿಂದ ಎಳೆಯವ, ಇಂದಿಂಗೆ ನಾಳಿಂಗೆ ಎಂದೊಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ಬಸವಣ್ಣವ್ರು ಹೇಳೋರು. ಎಷ್ಟು ಮಂದಿ ಬಲ್ಲಿ ಇದು ನಿಯಮದ? ಎಲ್ಲರೂ ಕಳ್ರೆ. ಆ ಕಡೆಯಿಂದ ಈ ಕಡೆ ಉಲ್ಟಾ ಪಲ್ಟಾ. ಒಂದು ಸರ್ಕಾರ ಬಜೆಟ್ ಬಿಡೋದಿಲ್ಲ, ಒಂದು ವ್ಯವಸ್ಥೆಗಳಿಗೆ ಬಿಡೋದಿಲ್ಲ, ಎಲ್ಲಿದ್ರು ಕೂಡ ಅದೇ. ಇಂತಹ ಗೊಂದಲಮಯ ವ್ಯವಸ್ಥೆ ಜಾಸ್ತಿ ಹೆಚ್ಚಿಗೆ ಮಾತಾಡ್ಲಾರ್ದೇನೆ ಒಂದೇ ಹೇಳಬೇಕಾಗಿದೆ. ಬಸವಾದಿ ಶಿವಶರಣರು ಕೊಟ್ಟಂತ ವೀರಶೈವ ಲಿಂಗಾಯತ ಧರ್ಮ ಅನಾದಿ ಕಾಲದಿಂದ ಬಂದಿದೆ, ಬೆಳ್ಕೊಂಡು ಹೋಗ್ತಾ ಇದೆ, ಮುಂದೂ ಕೂಡ ಬೆಳೆಯುತ್ತದೆ. ಅವ್ರು ವಿರೋಧ ಮಾಡೋರು ಮಾಡ್ತಾರ, ಮಾಡಿ. ಹೆಂಗ್ ವಿರೋಧ ಮಾಡ್ಲತ್ತಾರ ಗುರ್ತಾಗ್ಲತ್ತದ? ಸ್ಲೋ ಪಾಯ್ಸನ್ ಇದ್ದಂಗ ಅವು. ಒಂದೇ ಸಲ ಪಾಯ್ಸನ್ ಹಾಕಿದ್ರೆ ಸತ್ತು ಹೋಗ್ತದ ಸಮಾಜ. ಆದ್ರೆ ನಿಮ್ ಮನೆಗಿನ ದೇವ್ರ ತೆಗಿರಿ, ಪೈಲ ಹೇಳದು, ನಿಮ್ ಮನೆಗಿನ ದೇವ್ರ ತೆಗಿರಿ. ಬಸವಣ್ಣರು ಇದಕ್ಕೂ ಒಪ್ಪಿಲ್ಲ. ಊರಾಗಿಂದ ಗುಡಿ ಬೇಡ. ಅದ್ರ ಯಾವ್ದಾರ ಸಾವುಕಾರ ಮನುಷ್ಯ ಚಲೋ ಗುಡಿ ಕಟ್ಟದ ಅಂತಂದ್ರ ಕಳಸಾರೋಹಣ ಟೈಮಿಗೆ 1 ಲಕ್ಷ ರೂಪಾಯಿ ದಕ್ಷಿಣ ಕೊಡ್ತಾನಂದ್ರ ಆ ಗುಡಿ ಕಳಸದ ಪೈಲ ಇವೇ ಮುಂದಿರ್ತಾವ. ಕೇಳ್ರಿ ಅವ್ರಿಗೆ, ಫೋಟೋ ತೆಗೆದು ತೋರಿಸ್ತೀನಿ ನಿಮಗೆಲ್ಲ. ನಾವು ಬಿ ಕಡೆ ಅಂತ ಕಂಪನಿ ಸಂಗಡ ದೋಸ್ತರು ಬಿ ಇದ್ದೇವೆ, ದುಶ್ಮನ್ರು ಬಿ ಇದ್ದೇವೆ. ಯಾಕೆ ಒಂದೇ ಕಡೆ ಕೊಡ್ತೇನೆ. ನೀನ್ ಕಾಡಸಿದ್ದೇಶ್ವರ ಅಪ್ಪರು ಅಂದ್ರು, ಯಪ್ಪ ಸ್ವಲ್ಪ ಕಡಕ್ ಮಾತಾಡ್ಬೇಡ್ರಿ, ಯಾಕಂದ್ರೆ ನಾಳೆ ಮಗ್ಗಲ್ ಅವ್ರ ಮಗ್ಗಲಾಗೆ ಕೂಡದಿರ್ತದೆ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಎಷ್ಟು ದುರಂತ ಅದರಿ ಅಪ್ಪವ್ರೆ. ನೀವು ಇವತ್ತು ಬಂದಿರಿ, ಇದು ಸಮಸ್ಯೆ ಎದುರಿಸ್ಲತ್ತೀರಿ. 1995-96ನೇ ಇಸ್ವಿಯಲ್ಲಿ ಜಗದ್ಗುರುಗಳನ್ನ ಕರ್ಕೊಂಡು ಬರಬೇಕಾಗಿದ್ರೆ ಎಲ್ಲರನ್ನು ಕೂಡಿಸಿ ಸಮಭಾವದಿಂದ, ಸ್ವಲ್ಪ ನಮ್ ತಲೆ ಯಾಕೋ ಸಮಾನೆ ಅಂತ ಅನಿಸ್ತೇವೆ. ಯಾವಾಗ ನಿಮ್ ಸಂಘ ನಮ್ದು ಎಷ್ಟು ಸ್ಟೇಟ್ಮೆಂಟ್ ಅದನ್ನು ಲೆವೆಲ್ ಹೇಳ್ಕೊಂಡು ಬಂದೆವು. ಆ ಸಂದರ್ಭದಲ್ಲಿ ಈ ಕಡೆ ಗುರುಗಳನ್ನ ಕರ್ಕೊಂಡು ಸ್ಟೇಜಿಗೆ ಹೋಗಸ್ ತನಕ ಬೆಂಕಿಗೆ ಹಚ್ಚಿದ ಜಾತಿ ಇದು. ಸ್ಟೇಜಿಗೆ ಬೆಂಕಿ ಹಚ್ಚಿದ ಜಾತಿ ಇದು. ದುನಿಯಾದಾಗ ಯಾವ್ರ ಹೇಳ್ಯಾನ ಇಂತ ಹೀನ ಕೃತ್ಯ ಮಾಡಂತ? ಬಸವಣ್ಣರು ಹೇಳ್ಯಾರ? ಅರೆ ಗುರು ಬರ್ಲಂತ ನಾನು ದಾರಿ ಕಾಯ್ತೀನಪ್ಪ, ಶರಣರ ಬರು ಎನಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿದ್ರು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದಿ ಗುರುವೆ, ಭವಬಂಧನವು ಬಿಡಿಸಿ ಪರಮ ಶಾಂತಿಯ ತೋರಿದಿ ಗುರುವೆ. ಅಂತಹ ಗುರುವನ್ನ ನೀನು ಒಂದು ಗುರು ಅಂತ ಹೇಳ್ಕೊಲತ್ತಿದಿ. ನಿನಗೂ ಒಬ್ಬ ನಮಸ್ಕಾರ ಮಾಡವನ, ನಿಂದು ಒಬ್ಬ ಪಾದ ಪೂಜೆ ಮಾಡವನ, ನಿನಗೂ ಒಂದು ಜಗಲಿ ಮೇಲೆ ಇದು ಕೂಡಿಸವನ. ಅದೇ ಇನ್ನುಳಿದ ಸಮಾಜದ ಗುರುಗಳು ಬರುವಾಗ ಅವ್ರ ಟೆಂಟಿಗೆ ನೀವು ಹೆಸರು, ನಿನ್ ಬಲ್ಲಿ ಮಾನವೀಯತೆ ಏನು, ಮನುಷ್ಯತ್ವದ ಏನು ಇಲ್ಲ. ಎಲ್ಲಿ ದಯವಿಲ್ಲದ ಧರ್ಮದಾವುದಯ್ಯ, ನಿನ್ನ ಹತ್ತಿರ ಇದೇ ಸಾಮಾನ್ಯ ಜ್ಞಾನನೇ ಇಲ್ಲ. ಅಂಥವ್ರ ಬಗ್ಗೆ ನಾವ್ ಏನ್ ಮಾತಾಡ್ಲಿಕ್ಕೆ ಸಾಧ್ಯ? ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತ ಎಲ್ಲಾ ಸಮಾಜಕ್ಕೆ ಒಂದೇ ಸಂದೇಶ ನಾನು ಕೊಡ್ತಾ ಇದ್ದೀನಿ.
ನಮ್ಮೆಲ್ಲ ಹಿಂದೂ ಬಾಂಧವರು, ನಾವು ವೀರಶೈವರು ಇರಬಹುದು, ಲಿಂಗಾಯತ್ ಇರಬಹುದು, 96 ಜಾತಿ ಜನಾಂಗಗಳು ಲಿಂಗಾಯತ ಇದು ಸಂಪೂರ್ಣ ಧರ್ಮವನ್ನು, ಹಿಂದೂ ಧರ್ಮವನ್ನು ಆಶ್ರಯಿಸಿಕೊಂಡು ಬದುಕಿವೆ. ಅಂತಹ ವಿಶಾಲವಾಗಿರತಕ್ಕಂತಹ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಹೆಂಗ ಸಂರಕ್ಷಣೆ ಮಾಡಬೇಕಾಗಿದೆ ಅದ್ರ ಬಗ್ಗೆ ಚಿಂತನೆ ಬೇಕಲ್ಲ. ಯಾವಾಗ್ಲೇ ಇಲ್ಲಿ ಕಾರ್ಯಕ್ರಮ ಮಾಡೋದ, ಮೊನ್ನೆ ಬುದ್ಧಿ ದಸರಾ ದರ್ಬಾರ್ ಅಂತ ಕಾರ್ಯಕ್ರಮ ಮಾಡಿದೀವಿ. ನೀವೇನ ಬೈಲಾಕ್ರ ಬೈದಿರಿ. ಏನಂತ ಬೈದಿರಿ ಅಂತಂದ್ರೆ ಮೆಟ್ ಮೆಟ್ ಹಚ್ ನೋಡಿರಿ ಅಂತ ಅವ್ರೇ ಅಂತಾರ ಮೀಡಿಯಾದಾಗ. ನಾವ್ ಹೇಳಿಲ್ಲದು, ಪ್ರತಿ ಮೀಡಿಯಾದಾಗ ಅವೇ ಹೇಳತ್ತಾವ. ಅರೆ ಪಾಪ ನೀವು ಒಂದು ಸಲ ಅಂದಿರ್ಬೇಕಾರೆ ಅವ್ರು 100 ಸಲ ಹೇಳ್ಕೊಲ್ಲತ್ತು. ದೊರಿದ್ರತನ ಇದು. ಆದ್ರೆ ನಾನು ಕೇಳ್ತಾ ಇದ್ದೀನಿ, ನಾವು ನಿಮ್ಮನ್ನು ಬಹಳ ಗೌರವ ಕೊಟ್ಟಿವ್ರಿ, ಆ ಶಬ್ದ ಬಳಕೆ ಮಾಡ್ಕೊಂಡು ನೀವು ಹಾಳಾಗ್ತಾ ಇದ್ದೀರಿ. ಎಲ್ಲರನ್ನ ಪ್ರೇಮ್ ಮಾಡ್ರಿ, ಆದ್ರೆ 85 ಲಕ್ಷ ರೂಪಾಯಿ ಕೊಟ್ಟು ಟೆಂಟ್ ಹೊಡೆಸಿದ್ವಿ, ಗುರುಗಳ ಮಹಾಪೂಜೆ ನಡೆಸಿದ್ವಿ. ಆದ್ರೆ 85 ನಿಮಿಷ ಸುಖದಿಂದ ಕಾರ್ಯಕ್ರಮ ಮಾಡಿಕೊಟ್ಟಿಲ್ಲ. ಇದು ನೋಡಿದ್ರೆ ಒಂದೊಂದು ಸಲ ಈ ದೇಹದಲ್ಲಿ ಮನುಷ್ಯನಲ್ಲಿ ಇಷ್ಟು ಉಗ್ರತೆ ಬರ್ತಿತ್ತು, ಏನ್ ಮಾಡ್ಬೇಕು? ನಮ್ ಗುರು ಹೇಳ್ದ, ಶಾಂತ ಆಗ, ನಿಂದು ವೀರಭದ್ರನ ಅವತಾರ ಏನ್ ಕೆಲಸಕ್ಕಿಲ್ಲ, ಇಲ್ಲ ಅನುಷ್ಠಾನದ ಪೂಜೆದ ಶರಣರ ನಾಡಿನ ಪೂಜೆ ಮಾಡ್ಕೊಂಡು ಹೋಗದ್ದ ಅಂತ ಹೇಳಿದ್ರು. ರೊಕ್ಕ ನಾವು ಖರ್ಚು ಮಾಡಿವಿ, ದುಡ್ಡು ನಾವು ಕೊಟ್ಟಿವಿ. ಇದು ಪ್ರಜಾಪ್ರಭುತ್ವದನ, ರಾಜಸತ್ಯ ಅದನ, ಇಲ್ಲಿ ಕಾನೂನು ಅದಾನ ಅಥವಾ ಇಲ್ಲ ಅನ್ನತಕ್ಕಂಥದ್ದು ನಾವು ತಲೆ ಹೊಡ್ಕೊಳ್ಬೇಕಾಗಿದೆ. ಅದಕ್ಕೆ ನಾನು ಹೇಳಿದೆ, ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ. ನಾನು ಕೇಳಿದೆ ಪೊಲೀಸರಿಗೆ, ಯಾಕ್ರಿ ಹಿಂಗಂತಂದ್ರೆ ಮ್ಯಾಲಿಂದ ಫೋನ್ ಹೊಂಟದ್ರಿ. ಅವ ಶಾಣೆ ಮನುಷ್ಯ ಯಾವನು? ಈಗ ಗೊತ್ತಲ್ಲ, ನಿರ್ವಾಚನ ವ್ಯವಸ್ಥೆ ಪ್ರಜರನ್ನ ಸಂರಕ್ಷಣೆ ಮಾಡಬೇಕಾಗಿತ್ತು. ಇವತ್ತಿದೆಲ್ಲವನ್ನು ನೋಡಿದ್ರೆ ಬಹಳ ದುರಂತದ ಅವಸ್ಥೆಗೆ ನಾವು ಹೋಗ್ತಾ ಇದ್ದೀವಿ. ನಾನು ಸಾಮರಸ್ಯ ಸಾರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಿಮಗೆ ಹೇಳ್ತೀನಿ. ಇವತ್ತು ಲವ್ ಜಿಹಾದ್ ಆಗ್ತಾ ಇದೆ, ಆಗ್ಲತ್ತದ. ಬೇರೆ ಕಡೆ ಲವ್ ಜಿಹಾದ್ ಆದಾಗ ಲಟ್ ತಕೋ, ಬಡಗಿ ತಕೋ, ಹೊಡಿ ಕಡಿ ನಡೀತದ ಅಪ್ಪೋರೆ. ಇಲ್ಲಿ ಬಸವ ಕಲ್ಯಾಣದಲ್ಲಾಯ್ತು, ನಮ್ದೆಲ್ಲ ಹುಡುಗರು ಫೋನ್ ಮಾಡಿದ್ರು, ಅಪ್ಪೋರೆ ಹಿಂಗಾಗಿದೆ, ಒಂದು ಹುಡುಗಿಗೆ ಈ ರೀತಿ ಆಗಿದೆ, ಏನ್ ಮಾಡ್ಬೇಕು ಅಂದಾಗ ನಾನು ಒಂದೇ ಹೇಳಿದೆ, ಅವ್ರ ಮನೆಗೆ ಹೋಗ್ರಿ, ಮನೆಗೆ ಹೋದ್ರೆ ನಮಗೆ ಹೊಡಿತಾರ, ಸ್ಟೇಷನ್ದವ್ರಿಗೆ ಹೇಳ್ರಿ ತಾನೇ ಹೊರಗಡೆ ತರ್ತಾರ. ಇಷ್ಟಾದ ನಂತರ ಕೊನೆಗೆ ಒಂದು ನಾನು ಹೇಳಿದೆ, ಹೊಡಿಬೇಕಾ ಬಡಿಬೇಕಾ ಕಡಿಬೇಕಾ ಏನ್ ಮಾಡೋದಿಲ್ಲ, ಒಂದೇ ಹೇಳಿದೆ. ಆ ಹುಡುಗಿ ಕೇಳಿದ್ರು, ಇಲ್ಲ ನಾನು ಅವನ ಜೊತೆ ಹೋಗ್ತೀನಿ. ಎಸ್, ಓಕೆ. ನೀನು ಇಟ್ಕೊಳ್ತೇನಪ್ಪ? ಎಸ್, ನಾನು ಇಟ್ಕೊಳ್ತೇನೆ. ಸರಿ, ಈಗ ಹಿಂದೂ ಹುಡುಗಿ ಆದ್ರೂ ಹುಡುಗಿನೇ, ಮುಸ್ಲಿಂ ಹುಡುಗಿ ಆದ್ರೂ ಹುಡುಗಿನೇ, ಮುಸ್ಲಿಂ ತಾಯಿ ಆದ್ರೆ ಮುಸ್ಲಿಂ ತಾಯಿನೇ, ಹಿಂದೂ ತಾಯಿ ಆದ್ರೂ ತಾಯಿಯ ಕರಳು ಮಾತ್ರ ವೇದನೆ, ದುಃಖ, ಕಷ್ಟ ತಂದೆ ತಾಯಿ ಅನುಭವಿಸ್ತಾರೆ. ನಾನು ಒಂದೇ ಹೇಳಿದೆ, ಹೊಡೆದು ಬಡೆದು ಕಡೆದು ಇದು ಏನು ಅರ್ಥದಲ್ಲ. ಎಷ್ಟು ಜನ ಅಪ್ಪ ಆ ಮನುಷ್ಯನಿಗೆ ಹೆಣ್ಮಕ್ಳು ಅಂದ್ರೆ 4 ಜನ ಹೆಣ್ಮಕ್ಳ್ರಿ ಅಪ್ಪವ್ರೆ. ಆ ಮನುಷ್ಯನಿಗೆ ಅಂದ್ರೆ ಆ ಹುಡುಗನಿಗೆ 4 ಜನ ಅಕ್ಕ ತಂಗಿಯರಿದ್ರು. ನಮ್ಮ ಹುಡುಗರಿಗೆ ಹೇಳಿದೆ, ಎಷ್ಟು ಜನ ಇದ್ರು ನೀವು? ನಾವು 100 ಜನ ಇದ್ದೀವ್ರಿ ಅಪ್ಪ. ಒಂದು ಆಫರ್ ಕೊಡು ಅವರಿಗೆ. ಏನಂತಂದ್ರೆ, ನಾವು 100 ಜನ ಇದ್ದೀವಿ, ಇದ್ರಾಗ ಇಂಜಿನಿಯರ್ನ, ಡಾಕ್ಟರ್ನ, ಎಲ್ಲನೇ ಹಣ, ಇದ್ರಾಗ ನಿಂದು ಒಂದು ಹುಡುಗಿ ಇಲ್ಲಿ ಕೊಡು, ನಮ್ಮ ಹುಡುಗಿ ತಕೊಂಡು ಹೋಗು. ಇದು ಸಾಮರಸ್ಯ. ಕರೆಕ್ಟ್ ಅದಿಲ್ರಿ? ಡಿಪಾರ್ಟ್ಮೆಂಟ್ ಒಪ್ಬೇಕೈತೆ. ಸಾಮರಸ್ಯ, ಪ್ರೇಮ. ಹೋಗಿದ್ರೆ ನಮ್ದೊಂದು ಹುಡುಗಿದ್ ಬಲಿ ಆಗಬಾರದು. ಅವಾಗ ಹೇಳಿದ ತಕ್ಷಣ ಅವ್ರ ತಂದೆಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ. ತೇರೆ ವಜಾಸೆ ಮೇರಾ ಬೇಟಿ ಕಾ ಇಜ್ಜತ್ ಲೂಟ್ ಗೈ ಮಾ ಅಂತ ಬೈದ್ ಶುರು ಮಾಡ್ತಾನೋ. ಅವಾಗ ತಕ್ಷಣನೇ ಇವ್ರು ಹುಡುಗರು ಕೇಳ್ತಾರೆ, ಆ ಹುಡುಗಿನೂ ಎದುರು ನಿಲ್ತದ. ಅವಾಗ ಏನಮ್ಮ ನೀನ್ ತಗೊಂಡು ಇವನ್ ಜೊತೆ ಹೋಗ್ತೀಯ ಅಂತಂದಾಗ ಅವ ಹೇಳ್ತಾನೆ, ನಮ್ಮ ಅಕ್ಕಗೂ ಕೊಡಲ್ಲ, ನಮ್ಮ ತಂಗಿಗೂ ಕೊಡಲ್ಲ, ನನ್ನ ನಿಕ್ಕಿಗೆ ತಕೊಂಡು ಹೋಗಲ್ಲ ಅಂತ ಬೈಕೊಂಡು ಹೊಡ್ಕೊಂಡು ಇವತ್ತು ಅದಕ್ಕೆ ಒಂದು ಸೇವಾ ಕೇಂದ್ರದಲ್ಲಿ ಇಟ್ಟು ಪ್ರಶಿಕ್ಷಣ ಕೊಟ್ಟು ಬದುಕು ಕಟ್ಟಿಸ್ತಾ ಇದ್ದೀವಿ. ಇದು ಯಾರು ಮಾಡಿದ್ರು ಅಂದ್ರೆ ಬಸವ ಕಲ್ಯಾಣದ ತರುಣರು ಮಾಡಿದ್ರು. ಇದು ನಮ್ಮ ಸಾಮರಸ್ಯ, ಇದು ನಮ್ಮ ಪ್ರೇಮ. ಯಾಕಿದನ್ನ ನಾನು ಪ್ರೇಮ ಈ ವಿಚಾರ ಮಾಡಿದೆ ಅಂತಂದ್ರೆ, ಹಿಂದೂ ಹುಡುಗಿಯ ತಾಯಿ ಎಷ್ಟು ಅಳ್ತಾಳೆ ಅಷ್ಟೇ ಮುಸ್ಲಿಂ ಹುಡುಗಿ ತಾಯಿನೂ ಕೂಡ ಅಳ್ತಾಳ. ಆ ತಾಯಿಯ ವೇದನೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದೆ ನಮ್ಮ ಗೋ ಸೇವಕರಿಗೆ ಒಂದು ಮಾತು ಹೇಳ್ತೀನಿ. ಗೋ ಸೇವೆ ರಕ್ಷಣೆಗಾಗಿ ಹೋಗ್ಬೇಕು ನಮ್ಮ ಧರ್ಮ. ಆದ್ರೆ
ಒಬ್ನೇ ಹೋಗಿ ನಾನು ಹಿಡಿತೀನಿ ನಾ ಮಾಡ್ತೀನಿ ಅಂದ್ರೆ ನಿನ್ ಮೂರ್ಖತನ. ಸತ್ತಿದ್ರೆ ಒಂದು ಆಕಳ ಸಾಯ್ಲಿ. ನೀನ್ ಹಿಡಿಬೇಕಾಗಿದ್ರೆ ನಿನ್ನ ಜೊತೆ 100 ಜನ ಇದ್ದು ಅದನ್ನ ಎದುರಿಸ್ತಕ್ಕಂಥ ತಾಕತ್ತಿದ್ರು ಹೋಗು, ಇಲ್ಲೋದ್ರೆ ನೀನ್ ಬದುಕಿಸ್ಕೋ. ನಾಳೆಗೆ ನೀ 1000 ಆಕಳಗಳನ್ನ ರಕ್ಷಿಸಬಹುದು. ನೀ ಸತ್ ಹೋದ್ರೆ ಏನು ಕೆಲಸಕ್ಕೆ ಬರ್ತಕ್ಕಂಥದ್ದಲ್ಲ. ತರುಣರಿಗೆ ಆವೇಶ ಚಲೋ ಅಲ್ಲ, ಉದ್ವೇಗ ಚಲೋ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ, ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕಾಗಿದೆ. ಎಲ್ಲಿ ನಮ್ಮನ್ನು ಹಾಳು ಮಾಡ್ಲತ್ತಾರ? ನಾಳೆನೆ ಬರ್ತದೆ ಬಸವ ಪಂಚಮಿ. ಎಷ್ಟು ಸುಂದರ ಶಬ್ದ ಅದು. ನಾಗ ಪಂಚಮಿ ಹೋಗಿ ಬಸವ ಪಂಚಮಿ. ಆ ಬಸವ ಪಂಚಮಿ ದಿವಸ ನೀವ್ಯಾರು ಕೂಡ ಹಾಲು ಹಾಕ್ಬಾರ್ದು. ಬೇರೆ ಅವ್ರಿಗೆ ಕುಡಿಸ್ರಿ, ಇವ್ರಿಗೆ ಕುಡಿಸ್ರಿ, ಹಂಗ್ ಕುಡಿಸ್ರಿ, ಹಿಂಗ್ ಕುಡಿಸ್ರಿ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲಿ ಕಲ್ಲಿಗೆ ಹಾಲು ಹಾಕಂತ ಹೇಳಿಲ್ಲ, ಹುತ್ತಿಗೆ ಹಾಲು ಹಾಕು ಅಂತ ಹೇಳಿದೆ. ಹುತ್ತಿಗೆ ಹಾಲು ಹಾಕುವುದಿದೆ, ಅದು ಪಂಚಮಿ ದಿನ ಹಾಕಬೇಕಾಗಿದೆ. ಅವಾಗ ಪುಷ್ಯ ನಕ್ಷತ್ರ ಮಳೆ ಪ್ರಾರಂಭವಾಗಿದೆ. ಪುಷ್ಯ ನಕ್ಷತ್ರ ಮಳೆ ಪ್ರಾರಂಭವಾದಾಗ ಪ್ರತಿ ಮನೆಯಿಂದ 1 ಬಟ್ಟಲ ಹಾಲು ಹುತ್ತಿಗೆ ಹಾಕಿದಾಗ ಆ ಮಳೆ ನೀರು, ಜಿನಿ ಜಿನಿ ಮಳೆ ನೀರು ಆ ಹುತ್ತಿನ ಒಳಗೆ ಹರಿದು ಹೋಗ್ತದ. ಅಲ್ಲೇನು ಕಠೋರವಾಗಿರತಕ್ಕಂಥ ಕಲ್ಲೇನಿದೆ, ಆ ಕಲ್ಲನ್ನು ಒಡೆದು ತನ್ನ ಬಾಯಿಯ ಕಣದಲ್ಲಿ ಆ ಬಿಳಿ ಇರುವೆ ಗೊನ್ನಿ ಹುಳ ಅದನ್ನ ಮೇಲೆ ತಂದು ಬೇಡುತ್ತದ. ನಿಮಗ್ ಬದುಕು ಸಲುವಾಗಿ ಅದು ವಾಟರ್ ರಿಚಾರ್ಜ್ ಮಾಡಿಕೊಡ್ಲತ್ತದ. ಅದು ಬೇಡ ಅಂತ ಇವ್ರು ಹೇಳ್ತಾರೆ. ಮುಂದೆ 3 ಫೀಟ್ ಕೆಳಗಡೆ ಇರ್ತಕ್ಕಂಥ ಮಣ್ಣಿನಲ್ಲಿ ಮೈಕ್ರೋ ನ್ಯೂಟ್ರಿನ್ಸ್ ಇದೆ. 1 ಫೀಟ್ ಮೇಲ್ಗಡೆ ಇರತಕ್ಕಂತಹ ಮಣ್ಣಿನಲ್ಲಿ ಜೀವಕೋಶಗಳಿವೆ. ಅವೆರಡೂ ಹುತ್ತಿನ ಮೇಲೆ ಬಿದ್ದಂತ ಮಣ್ಣನ್ನ ತಂದು ಗಣಪತಿ ಮಾಡುವಂತ 40 ದಿವಸದ 30 ದಿವಸದ ನಂತರ ಬರುತ್ತದ 1 ಕಿಲೋ ಗಣಪತಿ. ಕನಿಷ್ಠ ಪಕ್ಷ 1 ಲಕ್ಷ ಮೌಲ್ಯದ ಗೊಬ್ಬರನ್ನ, ಜೀವಕಣಗಳನ್ನ, ಜೀವಕೋಶಗಳನ್ನ, ಜೀವ ಶೆಲ್ಸ್ ಗಳನ್ನ ಮಂಡಿಗೆ ತಾಕತ್ ಕೊಡ್ತಕ್ಕಂಥದ್ದು ಅಷ್ಟು ದೊಡ್ಡದಿದೆ. ಸಣ್ಣದೊಂದು ಜೀವಕೋಶದ ಪ್ಯಾಕೆಟ್ ನಾವು ತರ್ಲಿಕ್ಕೆ ಹೋಗಿದ್ರೆ ಅದ್ರ ಕಿಮ್ಮತ್ತು 10,000 20,000 ಗಟ್ಟಲೆ ಹೇಳ್ತಾರೆ. ಇದು ಅಂಧಶ್ರದ್ಧೆನಾ? ಇವ್ರಿಗೆ ಬುದ್ಧಿನೇ ಇಲ್ಲ, ಅಧ್ಯಯನ ಮಾಡಿಲ್ಲ, ಸಂಶೋಧನಾತ್ಮಕ ಚಿಂತನೆನೇ ಇಲ್ಲ. ಇನ್ನೊಂದು ಖತರ್ನಾಕ್ ವ್ಯವಸ್ಥೆ ನಿಮಗೆ. ಮನೆಗಿನ್ ದೇವ್ರ ತೆಗಿರಿ. ನಂಬಲ್ಲೊಬ್ಬ ಬಂದ, ನನಗ್ ಗುರ್ತಿದ್ದಿಲ್ಲ ಇದು ದೇವ್ರ ತೆಗಿರಿ ಅಂತ. ಒಬ್ಬ ಬಂದ, ಅಪ್ಪೋರೆ 20 ವರ್ಷ ಹಿಡಿದು ನೋಡ್ಲತ್ತೀನಿ, ನಿಮ್ ಮಠ ಹೆಂಗದ ಹಂಗೆ ಅದ, ಏನ್ ದೊಡ್ಡದು ಬೆಳೆದಿಲ್ಲ, ಏನ್ ಮಾಡಿಲ್ಲ. ನೀವು ನಂದ್ 2 ಮಾತು ಕೇಳ್ರಿ, ನೋಡ್ತಾ ನೋಡ್ತಾ ನಿಮ್ ಮಠ ಹಿಂಗ್ ದೊಡ್ಡದ್ ಮಾಡಿ ಹಾಕ್ತೀನಿ ಅಂತಂದ. ಏನು ಅಂತ, ಇನ್ ನಂಬರ್ ಹೇಳ್ತೇನೆ ಅಂತ ಕೇಳ, ಅಥವಾ ಮತ್ತೇನ್ರ ನನಗ್ ಜಾದು ಮಾಡ್ಕೊಡ್ತೇನೋ ಅಂತ ಕೇಳದ. ಅವ ಒಂದೇ ಹೇಳ್ದ, ನಿಮ್ದೆಲ್ಲ ದೊಡ್ಡ ದೊಡ್ಡ ಶಿಷ್ಯರ ಮನೆಯವರಿ, ಗೌಡ್ರು, ದೇಶಮುಖರು, ದೇಶಪಾಂಡೆ, ಅಂಥವ್ರ ಮನೆಯೊಳಗ ದೇವರುಗಳು ಇರ್ತಾವು. ಆ ಕಂಚಿನ ಪಂಚಲೋಹಗಳಿಂದ, ಪಂಚಧಾತುಗಳಿಂದ ನಿರ್ಮಾಣವಾದಂತ ದೇವರು ಇರುತ್ತವ. ಆ ದೇವರು ನೀವು ತಕೋರಿ, ದೇವ್ರ ತೆಗಿ ಅಂತ ಹೇಳ್ರಿ, ಮ್ಯಾಲೊಂದು ಫೋಟೋ ಕೊಡ್ರಿ, ಇಡ್ರಿ. ಆ ದೇವರು ನೀವು ತಂದು ಮಠದ ಚೆಕ್ ಹೆಂಗ್ ಮಾಡಬೇಕು ಅಂತಂದ್ರೆ, ಹಿಂಗ ಅಕ್ಕಿ ಹಿಡಿಬೇಕು. ನೀವಿನ್ ಮಾಡಿ ನೋಡ್ರಿ, ಈಗ ನಿಮ್ಮ ಮನೆ ದೇವ್ರು ಇದ್ದು ಅಂತಂದ್ರ ಹಿಂಗ ಅಕ್ಕಿ ಹಿಡೀರಿ, ಅಥವಾ ಒಂದು ಬಟ್ಟಿಯೊಳಗ ಅಕ್ಕಿ ಕಟ್ಟಿ ಹಿಂಗ ಸಮೀಪ ಹಿಡ್ರಿ. ಅದು ಸುಡ್ಲತ್ತು ಅಂತಂದ್ರೆ ಅದ್ರೊಳಗ ಅಲ್ಫಾ, ಬೀಟಾ, ಗಾಮಾ ಅಂತ 500 ವರ್ಷದ ನಂತರ ತಂತಾನೆ ಸೃಷ್ಟಿ ಆಗ್ತದೆ. ಅದ್ರ ಕಿಮ್ಮತ್ ಎಷ್ಟು ಅಂದ್ರೆ 1 kg ದೇವರಿಗೆ 1,100,000 ಕೋಟಿ ರೂಪಾಯಿ. ಇದು ಸ್ಮಗ್ಲಿಂಗ್ ವ್ಯವಸ್ಥೆ. ದೇವ್ರ ತೆಗಿ ಮತ್ತು ಸ್ಮಗ್ಲಿಂಗ್ ಬಂತಲ್ಲ. ಅಂಥದಕ್ಕೆ ನಮ್ಮ ಜನ, ಮುಗ್ಧ ಜನ ಭಾವುಕರಾಗಿ ಹೋಗ್ತಕ್ಕಂಥದ್ದು. ಏನು ಮುಂದೆ ಯಾವ ಹಳೆ ದೇವ್ರನ್ನು ಕೂಡ ಎಲ್ಲೂ ತೆಗಿಲಿಕ್ಕೆ ಹೋಗ್ಬೇಡ. ನಾ ಹೇಳಿದ್ದ ಪ್ರಯೋಗ ನೋಡ್ರಿ, ಹಿಂಗಿತ್ತು ಅಂತಂದ್ರ ಉದ್ಧಾರ ಮಾಡ್ಕೋ. ಸಾಲಿಗ್ರಾಮ್ ಅಂತ ಇರ್ತದೆ ನಿಮ್ಮ ಮನೆಯೊಳಗೆ, ಅದ್ರ ಮ್ಯಾಲ ಒಂದ್ ವೇಳೆ ರೌಂಡ್, ಒಂದ್ ವೇಳೆ ಗೋಲ್, ಸ್ವಲ್ಪ ಒಂದು ಗೇರಿ ಬಂದಂಗ ಬಂದಿದ್ದು ಅಂತಂದ್ರೆ ಒಳಗಡೆ ಡೈಮಂಡ್ ಅದ ಅಂತ ತಿಳ್ಕೊಳ್ಬೇಕು. ಸಾಲಿಗ್ರಾಮ್ದಾಗ ಮಷಿನ್ ಹಚ್ಚಿ ಚೆಕ್ ಮಾಡಿ ಹೊಡಿರಿ. ನೀವು ಸಾವುಕಾರ ಆಗ್ರಿ, ಅವನಿಗರ ಸಾವುಕಾರ ಮಾಡೋ ತಲೆಗೆ ದೇವ್ರು ಕೊಡ್ಬೇಡ. ಏನ್ ಇವೆಲ್ಲವೂ ಕೂಡ ಎಷ್ಟು ಭಯಾನಕವಾಗಿರತಕ್ಕಂಥ ಕಳ್ಳ ನಾಟಕಗಳನ್ನಾಡಿ ಜನರನ್ನ ಮೋಸ ಮಾಡತಕ್ಕಂಥ ವ್ಯವಸ್ಥೆ.
ಇದೆಲ್ಲದರಿಂದ ನಮ್ಮ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಉಳಿಬೇಕಾಗಿದೆ. ಕೊನೆಗೆ ಯಾಕೆ ದೇವರು ಬೇಕಾಗಿದೆ ಅಂದ್ರೆ ಒಂದಕ್ಕೆ ಕಾರಣಕ್ಕೆ ಬೇಕಾಗಿದೆ. ಈ ಮನಸ್ಸು ಅನ್ನತಕ್ಕಂಥದ್ದು ಬೆಳ್ಳಿ ಇದ್ದ ಹಾಗೆ. ಬಳ್ಳಿ ಇರುತ್ತದಲ್ಲ, ಅದು ಸ್ವತಃ ನಿಲ್ಲುವುದಿಲ್ಲ. ನಿಲ್ಲಕ್ಕೆ ಯಾವ್ದಾದ್ರು ಆಧಾರ ಬೇಕು. ಆ ಆಧಾರವೇ ಯಾವುದು ಅಂದ್ರೆ ದೇವರು, ಗುರು, ತಂದೆ, ತಾಯಿ ನನ್ನೆಂದಿದ್ದಾರೆ ಅಂತಕ್ಕಂಥದ್ದು ಒಂದೇ ಒಂದು ಶಬ್ದ ಇವನ ಆತ್ಮ ಬಲವನ್ನು ತುಂಬುತ್ತದ. ಅಂತಹ ದಿವ್ಯ ಶಕ್ತಿ ಈ ಮನಸ್ಸು ಸಶಕ್ತಗೊಳಿಸಬೇಕಾಗಿದ್ರೆ ಇದು ಇದೆ. ಈ ಹಬ್ಬ ಹರಿದಿನಗಳು ನಮ್ಮ ಉಲ್ಲಾಸವನ್ನು ಬೆಳೆಸ್ತವೆ. ಉಲ್ಲಾಸ ಬೆಳೀತು ಅಂದ್ರೆ ಪೆಟ್ಯೂಟರಿ ಗ್ಲ್ಯಾಂಡ್ ದ್ರವಿಸ್ತದೆ. ಗ್ಲ್ಯಾಂಡ್ ದ್ರವಿಸಿದಾಗ ಮಾತ್ರ 100 ವರ್ಷ ನೀನು ಬದುಕಲಿಕ್ಕೆ ಸಾಧ್ಯ. ಇದು ನಮ್ಮ ದೇಶದ ಸಂಸ್ಕೃತಿಯ ಹಬ್ಬ. ಇವತ್ತವು ಹಬ್ಬಗಳು ಹಾಳಾಗ್ತಾ ಇವೆ. ಅದನ್ನ ಸಂರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ದು. ಗಣೇಶನ ಹಬ್ಬ ಆದ ನಂತರ ನಮ್ಮ ಹಳೆ ಜನ ಹೇಳ್ತಿದ್ರು, ಅದು ಎಲ್ಲಿ ಹೋಗಿ ಕೂಡಿಸ್ಬೇಕು ಅಂತಂದ್ರೆ ಸೀದಾ ಹೊಲದಾಗ ಒಯ್ದಿಡು, ಅಬ್ಟಿ ಗಿಡ ಕೆಳಗಿಡು ಅಂತ ಹೇಳ್ತಿದ್ರ ಅಥವಾ ಅರಣಿ ಮೇಲಿಡು. ಮಳೆ ಹನಿ ಬಿದ್ದಾಗೆಲ್ಲ ಇಡೀ ಹೊಲದ ತುಂಬಾ ಆ ದಿವ್ಯ ಶಕ್ತಿ ಹರಿತಿತ್ತು. ಆ ಮೈಕ್ರೋ ನ್ಯೂಟ್ರಿನ್ಸ್ಗಳು, ಸೂಕ್ಷ್ಮ ಜೀವಕಣಗಳು ಬೆಳೆತಿದ್ದು. ಇವೆಲ್ಲ ವಿಜ್ಞಾನದ ಆಧಾರದ ಮೇಲೆ ನಮ್ಮ ಸನಾತನ ಸಂಸ್ಕೃತಿ ಬೆಳೆದು ಬಂದಿದೆ. ಇದಕ್ಕೆ ಈ ಸಂಸ್ಕೃತಿ ನಾವು ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಉದ್ದೇಶದಿಂದ ಇಟ್ಟುಕೊಂಡು, ಗೊತ್ತಾ, ಈ ಹೋರಾಟ ಮೌನದ ಹೋರಾಟ. ಅಪ್ಪಾಜಿಯವರು ಮಾತಾಡಬಾರದು, ಒಳ್ಳೆಯದು. ಯಾಕ? ಒಂದೇ, ಅಲ್ಲಮ ಪ್ರಭುಗಳು ಬೆಳಗಿನಲ್ಲಿ ಬೆಳಗಾಗಿ ಹೋದ್ರು, ಮೌನದಲ್ಲಿ ಮೌನ ಆಗಿ ಹೋಗಿದ್ರು. ಅವರು ಇಟ್ಟಂತಹ ಮೌನ ಶಕ್ತಿ ಇವತ್ತು ಮತ್ತೆ ಆರಂಭವಾಗ್ತದೆ. ಅಪ್ಪೋರ ಮೌನದಿಂದ ಪ್ರಾರಂಭವಾದಂತಹ ಕಾರ್ಯ ಭವಿಷ್ಯತ್ನಲ್ಲಿ ಪ್ರತಿಯೊಬ್ಬರನ್ನ ಮಾತಾಡಿಸುವ ತಾಕತ್ತು ನಿಮಗೆಲ್ಲರಿಗೆ ಬರ್ತಕ್ಕಂಥ ವಿಶ್ವಾಸ ನನಗೆ. ಒಬ್ಬ ದಾರ್ಶನಿಕ ಒಂದು ಸುಂದರ ಮಾತನ್ನು ಹೇಳಿದಾನೆ. ಅಮೆಜಾನ್ ಅನ್ನತಕ್ಕಂಥ ಪರ್ವತ ಇರುವೆ ಕಾಲಿಗೆ ಗೆಜ್ಜೆ ಕಟ್ಟಿದ್ರ ಆ ಗೆಜ್ಜೆ ಶಬ್ದ ಭಗವಂತನಿಗೆ ಕೇಳಿ ಹೋಗುತ್ತೆ ಅನ್ನತಕ್ಕಂಥದ್ದು. ಇವತ್ತು ತಾವೆಲ್ಲರೂ ಬಂದಿದ್ರಿ, ಇಷ್ಟೆಲ್ಲ ಸಂತರು ಬಂದಿದ್ದಾರೆ. ಎಲ್ಲರ ಸಂತರ ಉದ್ದೇಶ ಏನಿದೆ? ಹಿಂದೂ ಧರ್ಮ ಸಂರಕ್ಷಣೆ ಆಗ್ಬೇಕು, ವೀರಶೈವ ಲಿಂಗಾಯತ ಧರ್ಮ ಸಂರಕ್ಷಣೆ ಆಗ್ಬೇಕು. ನಾವೆಲ್ಲರೂ ಒಂದು ಅನ್ನತಕ್ಕಂಥದ್ದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧು ಅನ್ನತಕ್ಕಂಥದ್ದನ್ನು ವಿಶ್ವಕ್ಕೆ ಸಾರತಕ್ಕಂಥ ಶಾಂತಿಯ ಮಂತ್ರದ ಪಾಠ, ಶಾಂತಿಯ ಮಂತ್ರದ ಸಂಕಲ್ಪದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಇದು ಇಷ್ಟಕ್ಕೆ ಮುಗುದಿಲ್ಲ. ಇವತ್ತು ಆರಂಭ, ಇವತ್ತು ದೀಪ ಪ್ರಜ್ವಲನ ಆಯ್ತು, ಗಿಡಕ್ಕೆ ನೀರು ಹಾಕಿ ಆರಂಭ ಆಯ್ತು. ಈ ವೃಕ್ಷ ಮಹಾವೃಕ್ಷವಾಗಿ ಬೆಳೀತದ. ಯಾವಾಗ ಬೀಜ ಹೊರಗಡೆ ಇರುತ್ತದ, ಅದು ಸುಮ್ಮನ ಕಾಣಿಸ್ತಾ ಇರುತ್ತದ, ಬೀಜ ಮಣ್ಣಿನಲ್ಲಿ ಮೌನವಾಗಿ ಕೂಡುತ್ತದ, ಮಹಾವೃಕ್ಷಕ್ಕೆ ಜನ್ಮ ಕೊಡ್ತದ. ಇವತ್ತ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಎಲ್ಲಾ ಭಕ್ತರ ಮಧ್ಯದಲ್ಲಿ ಹೊಸ ಚೈತನ್ಯಕ್ಕೆ ನಾಂದಿ ದೀಪವನ್ನು ಬೆಳಗಿಸಿದ್ದಾರೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಮಾತನಾಡಲಾಗ್ತೇನೆ. ಕೊನೆಯ ಸಂದರ್ಭದಲ್ಲಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂದ್ರೆ ಏನು ಅವರೆಲ್ಲ ತಿಳ್ಕೊಂಡು ಹುಸುತ್ವದ್ರೆ ಅವು ಒಂದೇ ಹೇಳ್ತೀನಿ. ಪದ್ಯದ ಅರ್ಥ ಪಲ್ಲವಿ ಅಂತೆ. ಅನ್ನದ ಒಂದು ಅಗಳ ನೋಡಿದ್ರೆ ಸಾಕು. ನೀವೆಲ್ಲರೂ ಕಟಿಂಗ್ ಮಾಡ್ಕೊಳ್ತೀರಿ ಅಲ್ಲ? ಆ ಕಟಿಂಗ್ ಮಾಡ್ಕೊಂಡು ಬಿದ್ದಂತ ಕೂದಲು ಆ ಹಜಾಮರು ದುಕಾನ್ದವರಿಗೆ ವಜ್ಜೆ ಆಗಿತ್ತು, ಮುನ್ಸಿಪಾಲ್ಟಿದವರಿಗೆ ವಜ್ಜೆ ಆಗಿತ್ತು, ಸಮಾಜಕ್ಕೆ ವಜ್ಜೆ ಆಗಿತ್ತು, ಎಲ್ಲರಿಗೆ ವಜ್ಜೆ ಆಗಿತ್ತು. ಸಹಜ ಚರ್ಚದಲ್ಲಿ ಪರಮ ಪೂಜ್ಯರು ಸವಿತಾನಂದ ಒಂದು ಸಲ ಕಣೇರಿಯಲ್ಲಿ ಚರ್ಚೆ ಮಾಡುವಾಗ ಹಂದಿಗಳ ಕಾಟ ಜಾಸ್ತಿ ಆಗಿದೆ, ಅದನ್ನು ಸಂರಕ್ಷಣೆ ಮಾಡಬೇಕಾದ ಕೂದಲು ಹಾಕಿದ್ರೆ ಸ್ವಲ್ಪ ಅದು ಸ್ಮೆಲ್ ನೋಡಿದ್ರಾಗ ಅದು ಹಾಳಾಗ್ತದೆ, ಸಂಪೂರ್ಣದ ಮುಂದೆ ಬರುವುದಿಲ್ಲ ಅಂತ ಒಂದೇ ಒಂದು ಚಿಂತನೆ ಮೇಲೆ ಮುಂದೆ ಬೆಳೆಯಲ್ಲಿ ನೋಡಿದ ನಂತರ ಅದ್ಭುತವಾಗಿ ಬೆಳೆ ಬಂತು. ಇವತ್ತು ಅಮಿನೋ ಆಸಿಡ್ ಅಂತ ಒಂದು ಆಸಿಡ್ ಅನ್ನ ಅದು ಎಲ್ಲಿಂದ ನಿರ್ಮಾಣ ಆಗಿದೆ ಅಂದ್ರ ವೇಸ್ಟ್ ಆದ ಕೂದಲಗಳಿಂದ ಸಮಾಜಕ್ಕೆ ಈ ವರ್ಷಕ್ಕೆ 250 ಕೋಟಿ ರೂಪಾಯಿ ಮೌಲ್ಯದ ಅದನ್ನು ಅಮಿನೋ ಆಸಿಡ್ ಅನ್ನು ದೇಶ ವಿದೇಶಗಳಿಗೆ ಕಳಿಸ್ತಕ್ಕಂಥ ಮಠ, ಆ ಸಂಶೋಧನಾತ್ಮಕ ಬುದ್ಧಿ ಯಾರು ಅಂದ್ರೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು. ಸುಮ್ಮನೆ ಕಾವಿ ಬಟ್ಟೆ ಹಾಕೊಂಡು ಕುಂತಾರಂತ ನಮಗೆಲ್ಲ ನೀವು ಭಿಕ್ಷುಕರ ಅಂತ ಹೇಳ್ಬೇಡ್ರು. ಸುಮ್ಮನೆ ಹಿಂಗ್ ಮತ್ತೇನ್ರ ನೀವು ಚಂದಪಟ್ಟಿ ಕೇಳೋ ಜನ ಅವು ಬೇರೆನೆ. ಒಂದ್ ಕಡೆ ನೀವು ದೇವ್ರ ತೆಗಿ ಅಂತವ, ಇನ್ನೊಂದ್ ಕಡೆ ಆ ಗುಡಿ ಕೆಡ್ಯಾಕ್ರಂತವ, ಅವು ದೊಡ್ಡ ದೊಡ್ಡ ಸಮಾಧಿಗಳು ಕಟ್ಕೊಂಡು ಕೂಡ್ತವ, ಮತ್ ವರ್ಷಕ್ಕೊಂದ್ 2-3 ಕಾರ್ಯಕ್ರಮ ಮಾಡೋದು, ಚಂದಿ ಪಟ್ಟಿ ಮಾಡೋದು, ಇವೆಲ್ಲ ದಂಧೆ. ನಮ್ ದಂಧೆ ಯಾವಿಲ್ಲ. ಅದಕ್ಕಾಗಿ ತಾವೆಲ್ಲರೂ ಕೂಡ ಅಂತಹ ಪರಮ ಪೂಜ್ಯರು
ಭವಿಷ್ಯತ್ ಕಾಲದಲ್ಲಿ ಒಂದು ದಿವಸ ಮತ್ತೆ ಈ ನೆಲದಲ್ಲಿ ಕೃಷಿಕರಿಗಾಗಿ ಮಾತಾಡುವುದಿದೆ. ಒಳ್ಳೆ ರೀತಿ ಕಾರ್ಯಕ್ರಮ ಮತ್ತೆ ಮಾಡ್ತೀವಿ. ನಾವು ಕರೆದಾಗ ಬರಬೇಕು. ಇವತ್ತು ಮಾತಾಡಬೇಡಂತ ಕೋರ್ಟ್ ಕೊಟ್ಟದ ಕೊಡ್ಲಿ. ಪಾಪ ಸಮಸ್ಯೆ ಅದ. ಪಾಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ರ ಏನದ ಹಾಲತ್ ಬಾಜಿಗದ. ಅವ್ರು ಏನ್ ಹೇಳ್ತಾವ ಕೇಳಬೇಕಾಗ್ತದೆ, ಎಲ್ಲರೂ ಕೇಳಬೇಕಾಗ್ತದೆ. ನಾನು ಒಂದೇ ಹೇಳಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ, ನಿಮ್ ಡಿಪಾರ್ಟ್ಮೆಂಟು, ನಿಮ್ ಜಡ್ಜು, ನಿಮ್ ಕೋರ್ಟು, ನಿಮ್ ತಹಶೀಲು, ನಿಮ್ DC ಎಲ್ಲರೂ ವಾಹವಾ ಅನ್ನಪ್ಲೆ ಕಾರ್ಯಕ್ರಮ ಮಾಡ್ಕೊಡ್ತೀವಿ ಅಂತ ವಚನ ಕೊಟ್ಟಿನಿ. ನಿಶ್ಚಿತವಾಗಿ ಒಬ್ರಿಗೂ ಕೂಡ ನಮ್ದೇನು ಆಂದೋಲನ ಸ್ವಾಮಿಗಳು ಪಾಪ ಒಂದ್ ಕಡ್ಕಾಶ್ ಒಂದ್ ಬೈದ್ರು, ಹೊಟ್ಟೆ ಏನ್ ಬೈದಾರ ಅದು ನಮಗೇನು ಸಂಬಂಧ ಇಲ್ಲ. ಕರೆಕ್ಟಾ? ನಮಗೇನು ಸಂಬಂಧ ಇಲ್ಲ. ಪಾಪ ಗುಂಡು ರೆಡ್ಡಿ ಬಂದ್ಯಪ್ಪ ಹ್ಯಾಂಗ್ರಿ ಅಂತಲ್ಲ, ಏನ್ ಫರಕ್ ಬೀಳ್ಬಲ್ ತಗೋ ಮಗ, ಏನ್ ಫರಕ್ ಏನ್ ಬೀಳತ್ತ. ಅದಕ್ಕಾಗಿ ಏನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಸಶಕ್ತರ ಸ್ವಾಮಿಗಳು. ಅದಕ್ಕಾಗಿ ಒಂದೇ ಹೇಳೋದು, ಯಾವುದೂ ಕೂಡ ಅಪಾರ್ಥ ಮಾಡ್ಕೊಳ್ಬೇಡ್ರಿ. ಇದು ರಾಜ ಬಾಗ್ ಸವಾರ್ನ ಭೂಮಿ. ಆಶ್ಚರ್ಯ ಒಂದ್ ಹೇಳ್ತೀನಿ, ಈ ಊರಿನ ಕಾರ್ಯಕ್ರಮದಲ್ಲಿ ಬುದ್ಧಿ ಇಲ್ಲಿನ ತನಕ ನಿಮ್ಗೆ ಯಾವ ಕಾರ್ಯಕ್ರಮದ ಮುಸಲ್ರು ದುಡ್ದಾರೋ ಇಲ್ಲೋ ಗೊತ್ತಿಲ್ಲ. ಯಾವಾಗ ನಾನು ಇಲ್ಲಿ ನಿಂತೀನಿ ಅಂದಿನಿಂದ ಮುಸಲ್ಮಾನರು ಕೂಡ ಇಲ್ಲಿ ಬಂದು ದುಡಿತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಅಪ್ಪವ್ರೆ ನೀವು ನಮಗೆ ಏನ್ ಸೇವೆ ಹೇಳ್ತೀರಿ? ನಾವು ಕೂಡ ಈ ದೇಶದ ನೆಲದವರೇ ಇದ್ದೀವಿ. ರಾಜ ಬಾಗ್ ಸವಾರ್ ಸೂಫಿಗಳ ನೆಲ ಇದೆ. ಹಿಂದೂಗಳು ಕೂಡ ಒಂದೇ, ಸೂಫಿಗಳು ಕೂಡ ಒಂದೇ. ಅಂತಹ ಒಂದು ಸುಂದರ ನೆಲದಲ್ಲಿ ಇವತ್ತ ಆ ಮಕ್ಕಳು ಬಂದು 15-20 ಜನ ಮಕ್ಕಳು ಬಂದು ಹೇಳ್ತಕ್ಕಂಥ ಸಾಮಾನ್ಯ ಅಲ್ಲ. ನಮ್ಮ ದಾವೂದ್ ಅಂತೂ ಅನ್ನಲ್ಲ, ಒಂದು ಟೀಮ್ ಸಿಸ್ಟಮ್ ಬಂದಿದೆ. ಇವತ್ತು ಅಡಿಗೆ ವ್ಯವಸ್ಥೆಯಲ್ಲೂ ಕೂಡ ತರ್ತಕ್ಕಂಥದ್ದು. ಮತ್ತೊಂದು, ಕಾಂಗ್ರೆಸ್ನವರು ಬೇರೆ ಕಡೆ ನಿಮ್ ಕಡೆ ಕೆಲಸಕ್ಕೆ ಸಹಕಾರ ಕೊಟ್ಟರೋ ಇಲ್ಲೋ, ಬಟ್ ಇಲ್ಲಿ ಕಾಂಗ್ರೆಸ್ನವ್ರ ಮಕ್ಕಳು ಸಹಕಾರ ಕೊಟ್ಟಾರ. ಯಪ್ಪ ನಿಮ್ ಶಬ್ದ ತೋಡೆ ಹೋಗೋಡ್ ಪಡಸ್ ನಮಗ್ ಭಾಳ ಏನ್ರಿ. ನಮ್ದೆಲ್ಲ ಬಕ್ಕು ಇಲ್ಲ, ಅದು ನಡೀತದ. ಮಾತಿಗೆ ಬಂಧನ ಮಾಡ್ಯಾರ ಖರೆ, 1000 ಮಾತಾಡಿಸ್ಯಾರ ಅವ್ರು. ನಿಶ್ಚಿತವಾಗಿ ನಮ್ಮ ಒಂದೇ ಒಂದು ಶಬ್ದದಲ್ಲಿ ಇದಕ್ಕೆ ಪ್ರಸಾದ ವ್ಯವಸ್ಥೆ ಹೆಂಗ ಅಂತಂದ್ರೆ, ಪರ್ಮಿಷನೇ ಇಲ್ಲ, ಯಾರ ಬಲ್ ಹೋಯ್ತೀರಿ, ಯಾರ ಬಲ್ ಕೇಳ್ತೀರಿ, ಇದೆಲ್ಲ ಗೊಂದಲ ಇತ್ತು. ವಿಜಯ್ ಸಿಂಗ್ ಕರೆದೆ. ವಿಜಯ್ ಸಿಂಗ್ ಕರೆದ ನಂತರ ಮಾನ್ಯ ಧರ್ಮಸಿಂಗ್ ಸಾಹೇಬರ ಸುಪುತ್ರ, ಅಪ್ಪ ಈ ರೀತಿ ಸಮಾವೇಶ ಇದೆ, ಅದಕ್ಕೆ ನೀನು ಪ್ರಸಾದ ಕೊಡಬೇಕು ಅಂತಂದಾಗ, ಅಪ್ಪವ್ರೆ ಆ ಸಮಾವೇಶ ಏನದನೇನೋ ನೀವು ಹೇಳತ್ತೀರಿ, ನಾ ಕೊಟ್ಟೆ ಹಾಕ್ತೀನಿ, ಎಷ್ಟು ಬೇಕೋ ಅಷ್ಟು ಪ್ರಸಾದ ಸೇವೆನ ಮಾಡ್ತೀನಿ ಅಂತ ಹೇಳಿ. ಅದಾದ ನಂತರ ಟೀಮಿಗೆ ಅವ್ರದೆಲ್ಲ ಟೀಮ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದೆ. ನಮ್ ಗುಂಡು ರೆಡ್ಡಿ ಅವ ಕಾಂಗ್ರೆಸ್ ಬಿಜೆಪಿ ಏನನ್ನೂ ಗೊತ್ತಾಗಿಲ್ಲ. ಮತ್ ಪಾಪ ಅದ್ರದ್ದು ಏನೇನೋ ಹಾಲತ್, ಮತ್ತೆ ಪಕ್ಷದ ಉಚ್ಚಾಟನ ಮಾಡ್ತಾವೋ ಇಡ್ತಾವೋ. ಅದಕ್ಕೆ ಆರಂದೋಲ ಅಪ್ಪರಿಗೆ ಕೊಡ್ಬೇಡ್ರಿ ಅಂತ ಅವ್ರಲ್ಲತ್ತೀವಿ, ಅಂದಿಂದಿ ಹೇಳತ್ತೀವಿ. ಆದ್ರೆ ನೀವು ಪಾತ್ರ ಬಾಂಬ್ ಹಾಕಿದ್ರಿ ಎಲ್ಲರೂ ಜೋರಿಲ್ ಹೊಡೆದ್ರಿ, ಆದ್ರೂ ಕೂಡ ಏನ್ ಹರಕತ್ತಿಲ್ಲ. ನಿಮ್ ಬಾಂಬು ಒಂದ್ ದಿವ್ಸ ಕೆಲಸ ಮಾಡ್ತದ, ಅದು ನಮ್ಮ ನೈಟ್ರೋಜನ್ ಆಗಿ ಪ್ರಕೃತಿಯಲ್ಲಿ ಕೆಲಸ ಮಾಡ್ತದ ಅಂತ ಹೇಳಿ. ಹಿಂಗಾಗಿ ನಮ್ ಗುಂಡು ರೆಡ್ಡಿ ಬಹಳ ಕಷ್ಟಪಟ್ಟ. ಜೊತೆಯಲ್ಲಿ ಒಬ್ಬನ ಹೆಸರು ಹೇಳಿದ್ರೆ ಮತ್ತೆಲ್ಲರೂ ಸಿಟ್ಟು ಬಂದತ್ತು. ಕನಿಷ್ಠ ಒಂದು 100 ಜನ, 1000 ಜನ ತರುಣರು, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ಕೂಡ ದುಡ್ದವರು. ಎಲ್ಲಕ್ಕಿಂತ ದೊಡ್ಡದು ಈ ಕೆಲಸದಲ್ಲಿ ನಮ್ಮ ಸ್ವಾಮಿಗಳು, ಘನಲಿಂಗ ರುದ್ರ ಮುನಿ ಶಿವಾಚಾರ್ಯ ಸ್ವಾಮಿಗಳು, ಮುಚ್ಚಳಂಬ ಸ್ವಾಮಿಗಳು. ಅವ್ರು ಅನ್ಬೇಕು, ಯಾಕೋ ಜೋರೆ ಸಾಲಲ್ಲಿ ಹೋಗ್ಯದ್ರಿ ಅಂತ ಅನ್ಬೇಕು. ಬಯ್ಯ ಸಲಕ್ ನಾನು ಕರೆಸರು ಸುರು ಅಲ್ಲಿಂದ ಶುರು ಆಯ್ತು. ಒಂದೇ ಹೇಳ್ದೆ, ಸ್ವಲ್ಪ ಅದು ವಿಚಿತ್ರ ಭಾಷೆ ಸ್ಟೇಟ್ಮೆಂಟೇ ಬಂತು, ಸ್ವಲ್ಪ ಜವಾರಿ ಭಾಷೆದಾಗ ಬಂತು. ಇಲ್ಲೆಲ್ಲ ಸ್ವಾಮಿಗಳು ಬೈತಾರಂತ್ರಿ, ಹಂಗಂತ್ರಿ ಹಿಂಗಂತ್ರಿ ಅಂತ ಅಂದ ತಕ್ಷಣ ಕಣೇರಿ ಸ್ವಾಮಿಗಳು ತಲೆ ಕೆಟ್ಟದ ಅಂತ ನಾನು ಅಲ್ಲಿ ಹಿಡಿದು ಶುರು ಮಾಡಿದ ಮಾತದು ವೈರಲ್ ಆಯ್ತು. ಸ್ವಾಮಿಗಳು ಎಂದೂ ಕೂಡ ಬೈದವರಲ್ಲ. ಲೋಕ ಕಲ್ಯಾಣಕ್ಕಾಗಿ ತಾಯಿ ಒಂದು ಮಾತು ಹೇಳ್ತಾಳೆ, ನೀ ಸತ್ತರ ಹೋಗೋದಿತ್ತು ಅಂತ ಮಗನಿಗೆ ಅಂತಾಳ. ಅದ್ರ ಮಗ ಸಾಯ್ತದ ನೋಡ್ತಾಳೇನ್ ತಾಯಿ? ಮಗನ ಮೇಲೆ ಹುಚ್ಚು ಪ್ರೇಮಕ್ಕಾಗಿ ಸಿಟ್ಟಿಗೆ ಬರ್ತಾಳೆ. ಆ ಹುಚ್ಚು ಪ್ರೇಮ ಯಾರ್ದು ಅಂದ್ರೆ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಯವ್ರದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಕೊನೆಗೆ ಎಲ್ಲ ಬಂದಂತ ಸತ್ಪುರುಷರ ಒಂದು ಪ್ರಸಾದ ಸೇವೆಗಾಗಿ ಬಸವರಾಜಿಗೆ ಹೇಳಿದೆ ನಾನು. ಬಸವರಾಜ ಸ್ವಾಮಿ ಅವನು ಕಾಂಗ್ರೆಸ್ ಮನುಷ್ಯನೇ. ಅವ ಅಂದ, ಆಯ್ತಪ್ಪ ಅದಕ್ಕೆ ಆಯ್ತಪ್ಪ ನಂದು ಪ್ರಸಾದ ಅಂತ. ನಂತರ ನಮ್ಮ ಕುಮಾರ ಸ್ವಾಮಿಗಳು, ಕುಮಾರ ದೇವರ ಅವ್ರ ಹೆಸರು, ಕಣೇರಿ ಮಠದ ಸಾಧಕರು, ಒಳ್ಳೆ ರೀತಿಯಿಂದಾಗಿ ಮನೆ ಊರು ತಿರುಗಿ ಎಲ್ಲ ಲೀಡರ್ಸ್ಗಳ ಮಧ್ಯದಲ್ಲಿ ಹೋಗಿ, ಎಲ್ಲ ಜನಗಳ ಮಧ್ಯದಲ್ಲಿ ಹೋಗಿ ಎಲ್ಲರೂ ಸಹಕಾರ ಕೊಟ್ಟರು. ಬಿಜೆಪಿದವ್ರ ಅಪ್ಪವ್ರ ಹೆಸರು ತಗೊಂಡಿಲ್ಲ ಅಂತ ಅಂತೀವಿ, ನೀವು ನಾರಾಜಾಗಿರಿ. ಕೆಳಗ್ ಕುಂತಿರ ಗೊತ್ತದ, ನನಗೆ ಫೋನ್ ಮಾಡಿರಿಯಪ್ಪ, ನಾವು ಬಂದಿದ್ದೇವೆ ನೋಡ್ರಿ, ಮತ್ತೆ ಕ್ಯಾನ್ಸಲ್ ಮತ್ತೆ ನಮಗೆ ಇದು ಮಾಡ್ರಿ ಅಂತ.
ನಿಮ್ದು ಕೂಡ ಸಹಯೋಗ ಸಿಕ್ಕಿದೆ, ಸಹಕಾರ ಸಿಕ್ಕಿದೆ, ಸಿಗ್ತಾ ಇದೆ. ಈಟೆ ಭಾಳ ಲೇಟ್ ಮಾಡಿ ಹೊಂಟಿರಿ. ಅದಕ್ಕಾಗಿ ಲೇಟ್ ಮಾಡಿ ಬರಬೇಡ್ರಿ, ಬರ್ರಿ. ಎಲ್ಲರೂ ಸಹಕಾರ ಕೊಟ್ಟಿದ್ರಿ, ಒಳ್ಳೇದ್ದು. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸುಂದರವಾಗಿ ಆಗಿದೆ. ಹೆಚ್ಚಿಗೆ ಮಾತನಾಡಲಾರ್ದೇನೆ ಮೂಲ ಅನುಭವ ಮಂಟಪ ಹೋರಾಟ ಮಾಡುವಾಗನು ಬುದ್ಧಿ, ಆ ಅನುಭವ ಮಂಟಪದ ನನಗೇನು ಸಿಂಗಲ್ ಪೈಸೆ ಬೇಕು ಆಗಿಲ್ಲ, ಏನೂ ಇಲ್ಲ. ಆದ್ರೆ ಒಬ್ಬ ಪ್ರತಿಷ್ಠಿತ ರಿಟೈರ್ಡ್ ಕಮಿಷನರ್ ಆಫೀಸರ್ ಅಂತ ಹೇಳ್ತಿರಲ್ಲ, ಅವ ನನ್ನನ್ನ ಈ ಸ್ವಾಮಿದು ತಲೆ ಕೆಟ್ಟಿದೆ ಅಂತ ಹೇಳದ. ತಲೆ ಕೆಟ್ಟವ ನಾನಲ್ಲ, ಅವನು. ಅದೇ ಒಂದು ಶಿಲಾ ಲೇಖವನ್ನು ಹಾಕ್ತಾನೆ. 1904 ಚಾಲುಕ್ಯರ ಸಂಪೂರ್ಣ ಶಿಲಾಲೇಖವನ್ನು ಹಾಕ್ತಾನೆ. ಅದಕ್ಕೆ ಇತಿಹಾಸ ಹೇಳ್ತಾನೆ ಪೀರ್ ಪಾಷಾ ಬಂಗ್ಲಾ. ಇದು ಏನು ಇವತ್ತಿಗೂ ಕೂಡ ಅದರ ಇತಿಹಾಸ ಹುಡುಗಿ ಮಠದಲ್ಲಿದೆ. ಅದು ಭಂಡಾರಖಾನ ಅಂತಿದೆ, ಆಸ್ಥಾನ ಮಂಟಪ ಅಂತಿದೆ. ಇಷ್ಟೆಲ್ಲವೂ ಕೂಡ ಇದ್ದು ನಾವು ನಮ್ಮ ನಾಲ್ಗಿಯನ್ನು ಹೊರಗಡೆ ಬಿಡತಕ್ಕಂಥ ಧ್ವನಿ ನಮ್ಮ ಹತ್ರ ದೇವರು ಕೊಡ್ತಾ ಇರ್ಲಿಲ್ಲ. ಇದು ಎಂತ ಹಿಂದೂ ಸಮಾಜದ ದುರ್ದೈವ ಅಂತಕ್ಕಂಥದನ್ನ ಹೇಳೋದಾಗಿ. ಪಾಪ ಆ ವ್ಯಕ್ತಿ ತಗೊಳ್ರಿ, ನೀವು ಇದು ತಗೊಂಡಿದ್ದಾಗಿ ನಡೆದು ನಮಗೆ ಸುಖ ಇಲ್ಲ ಅಂತ ಆ ಹಿರಿಯ ವ್ಯಕ್ತಿ ಬಂದು ಹೇಳಿದ್ದ. ಆದ್ರೆ ಅಷ್ಟು ತಕೊಳ್ಳೋಷ್ಟು ದುಡ್ಡು ನಮ್ಮ ಹತ್ರ ಇದ್ದಿಲ್ಲ. ಹೀಗಾಗಿ ಅದು ಏನೋ ಉಳಿತು. ಲೀಡರ್ಗಳಿಗೆ ಹೇಳಿಕ್ ಹೋಗಿದ್ರೆ, ರಾಜಕೀಯ ಜನರಿಗೆ ಹೇಳಕ್ ಹೋಗಿದ್ರೆ ಅದು ಏನೇನೋ ಮಾಡಿದ್ರು. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಾನು ಹೇಳಿದೆ, ಇಲ್ಲಿ ಬಸವಣ್ಣನವರು ಪರುಷ ಕಟ್ಟೆ ಮೇಲೆ ಕುಂತು ಬಹಳಷ್ಟು ಬಂದಂತ ಭಕ್ತರಿಗೆ ಪ್ರಸಾದವನ್ನು ಕೊಟ್ಟಂತದ್ದು, ಕಷ್ಟವನ್ನು ಬಗೆಹರಿಸಿರ್ತಕ್ಕಂಥದ್ದು. 37 ಕೋಟಿ ರೂಪಾಯಿ ಹೋದ ಕರೆ 35 ಪೈಸೆ ಕೆಲಸ ಆಗಿಲ್ಲ. ಕೇವಲ ಇವತ್ತು ಹೇಗ ತಗಡದಾಗದ ಹಾಗೆ ಅದ. ಇಂಥವೆಲ್ಲ ನೋಡಿದ್ರೆ ಇದಕ್ಕಾಗಿ ಚಿಂತನೆ ಮಂಥನೆ. ಬಸವ ಕಲ್ಯಾಣದ ಜನ ಈ ಸಲ ನಾವೆಷ್ಟು ಸಲ ಕಾರ್ಯಕ್ರಮ ಮಾಡಿದ್ವಿ, ಯಾವ ಕಾರ್ಯಕ್ರಮದಾಗೂ ಕೂಡ ನಡೆದ್ರಿ ಯಾವ ತಂತಾನೆ ಅವುಗಳು ಮಾಡ್ಕೊತಾವ ಅಂತ ಅನ್ಬೇಕು, ಕೊಡ್ಬೇಕು, ದುಕಾನದಾಗೆ ಕೊಡ್ಬೇಕು. ಒಂದ್ಸಲನೂ ಬಂದಿಲ್ಲ. ಆದ್ರ ಈ ಸಲ ಪೂರಾ 93 ಜಾತಿ ವನ ಜನಾಂಗದ ಎಲ್ಲ ಜನಗಳು ಎಲ್ಲಾದ್ರೂ ಇದ್ದಿದ್ರೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಬಸವ ಕಲ್ಯಾಣಕ್ಕೆ ವಿರೋಧ ಮಾಡೋರು ನೀವ್ಯಾರು ಅಂತ ಕೇಳಿದ್ದು ಮೊಟ್ಟ ಮೊದಲನೆಯ ಕಾರ್ಯಕ್ರಮ ಯಾರ್ದು ಅಂತಂದ್ರೆ ಇದು ಬಸವ ಕಲ್ಯಾಣದ ಕಾರ್ಯಕ್ರಮ. ಬಸವ ಕಲ್ಯಾಣ ಉಳಿಸ್ಬೇಕಾಗಿದ್ರೆ ನೀವಿರ್ಬೇಕು. ನನ್ನಂತ ಸ್ವಾಮಿ ಬರಬಹುದು, ಮಾರ್ಕೊಂಡು ಹೋಗಬಹುದು, ಆದ್ರೆ ಬಸವ ಕಲ್ಯಾಣ ಮಾತ್ರ ಉಳಿಬೇಕಾದ್ರೆ ನಿಮ್ಮಿಂದ ಮಾತ್ರ ಉಳಿತದ. ನೀವೆಲ್ಲ ಜನಾಂಗಗಳು ಒಂದಾಗಿರ್ಬೇಕಾಗ್ತದ. ದೇವಸ್ಥಾನ ಉಳಿಬೇಕಾಗಿದ್ರೆ, ಅನುಭವ ಮಂಟಪ ಉಳಿಬೇಕಾಗಿದ್ರೆ, ಪುರುಷ ಕೊಟ್ಟೆ ಉಳಿಬೇಕಾಗಿದ್ರೆ, ಇಲ್ಲಿನ ಸಂಸ್ಕೃತಿ ಉಳಿಬೇಕಾಗಿದ್ರೆ ನಿಮ್ ಸಹಯೋಗಿ ಇರ್ಲಿ ಅಂತ ಹೇಳಿ ಹೆಚ್ಚಿಗೆ ಮಾತನಾಡಲಾರ್ದೇನೆ ಎಲ್ಲ ಪೂಜ್ಯರ ಆಶೀರ್ವಾದ ಸದೈವ ಇರ್ಲಿ. ಜೊತೆಯಲ್ಲಿ ನಾವು ಲಿಂಗಾಯತ್, ನಾವು ಇನ್ನು ಹಿಂದೂಗಳಲ್ಲ ಅಂತ ಮುಂದೆ ನೀವು ಕಂಪ್ಲೇಂಟ್ ಮಾಡೋದು ಬೇಡ. ಲಿಂಗಾಯತ್ ಎ, ಲಿಂಗಾಯತ್ ಬಿ. ನಾವು ಲಿಂಗಾಯತ್ ಬಿ ದಾಗಿದ್ದೇವೆ. ಲಿಂಗಾಯತ್ ಎ ಯಾರು? ಅವ್ರ ಪರ್ಮಿಷನ್ ಕೊಟ್ಟಾರ, ಕುಡಿಲಕ್ ಬರ್ತದ ಅಂತ, ಖಂಡ ತಿಲ್ಲಕ್ ಬರ್ತದ ಅಂತ. ಅವ್ರದೇ ಅದಲ್ಲ, ಅವರೆಲ್ಲ ಹೇಳ್ಯಾರ ಅಂತ. ಆ ಧರ್ಮ ನಿಮ್ ಸಂಗಟ ಅವುಗಪ್ಪಗ ಜಗಳ ಆಡೋ ಮನಿ ಹೊರಗೆ ಹಾಕ ಅವು ನಿಮ್ ಮಾಡ್ಕೊ. ನಾವು ನಮ್ಮ ಮನಿ ಮೇಲೆ ದೇವ್ರು ಇರ್ತದ, ಜಗಲಿ ಇರ್ತದ, ಮನಿಗೊಬ್ಬ ಗುರು ಇರುತ್ತಾನೆ, ಗುರು ಪರಂಪರೆ ಇದೆ, ಕುಲ ದೈವತೆ ಇದೆ. ಇದೆಲ್ಲ ಕಡೆ ವೀರಶೈವ ಲಿಂಗಾಯತ ಪರಂಪರೆ ನಮ್ದಿದೆ. ಇಂಥ ಒಂದು ಸುಂದರ ಪರಂಪರೆ ನೀವು ನಮ್ ಕೆಣಕ್ಲಿಕ್ ಹೋಗ್ಬೇಡ್ರಿ, ನಾವು ನಿಮಗ್ ಕೆಣಕ್ಲಿಕ್ ಹೋಗಲ್ಲ. ಇನ್ ಮುಂದೆ ಜಗಳನೇ ಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಿಂದಾಗಿ ಬದುಕೋಣ. ನೀವು ಬದುಕ್ರಿ. ಇನ್ ಮುಂದೆ ಬುದ್ಧಿ ಬಂತು, ದೇವ್ರ ಬಸವಣ್ಣ ನಿಮಗೆ ವಿಶ್ವಗುರು ಬಸವಣ್ಣ ಒಂದ್ ವೇಳೆ ಶಕ್ತಿ ಕೊಟ್ಟ ಅಂತಂದ್ರೆ ನಾವು ನೀವು ಕೂಡಿ ಮತ್ತೆ ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ ಅಂತ ಹೇಳಿ ನನ್ನ ಶಬ್ದಕ್ಕೆ ವಿರಾಮ.